ನೆಕ್ಸ್ಟ್ ನಿಮಗೆ ಇಲ್ಲಿ ಯಾಕೆ ಅಡಿಕೆ ಹಳ್ಳು ಉದುರ್ತಾ ಇದೆ, ಆಮೇಲೆ ಈ ಕೊಳೆ ಯಾಕೆ ಬಂತು ನಮ್ಮ ಭಾಗಕ್ಕೆ. ನಂತರ ನೀವು ಈಗ ನೋಡ್ರಿ, ನಿಮ್ಮ ಮನಸ್ಸಿನಲ್ಲಿ ಏನಿತ್ತು ಅಂದರೆ ಗರಿಗಳು ಬಾಗ್ತಾ ಇದ್ದಾವೆ. ಎಲ್ಲ ಕಡೆ ನೀವು ಸದ್ಯದರಲ್ಲಿ ಇದನ್ನು ನೋಡ್ತಾ ಇದ್ದೀರಿ. ಏನು ಅಂದರೆ 100 ಗಿಡದಲ್ಲಿ 5 ಗಿಡ ಇರುತ್ತೆ ನಿಮ್ಮಲ್ಲಿ ಮಿನಿಮಮ್. ಗರಿಗಳು ಏನಾಗ್ಯಾವು, ಪೂರ್ತಿ ಹಿಂಗೆ ಇಳೆ ಬಿದ್ದಾವು ಅನ್ನೋದಕ್ಕೆ ನೀವು ಅದಕ್ಕೆ ಕಾಮನ್ ಟ್ರೀಟ್ಮೆಂಟ್ ಏನು ಅಂದರೆ ನೀರು ಜಾಸ್ತಿ ಕೊಡೋದು. ನಿಮ್ಮ ಟ್ರೀಟ್ಮೆಂಟ್ ಅದು. ನಿಮ್ಮ ಪ್ರಕಾರ ಗರಿ ಯಾಕೆ ಇಳೆ ಬೀಳ್ತೈತಿ? ನೋಡಲ್ಲಿ ಗರಿ ಎಲ್ಲ ಇಳೆ ಬಿದ್ದಾವು, ಕೊಡು ನೀನು ನೀರು ಅಂತ. ಹೌದಾ? ಆದ್ರೆ ಅದು ಎಷ್ಟು ಬೀಳ್ತಾವು? ಇಳೆ 5 ಬಿದ್ದಾವು, 95 ಬಿದ್ದಿಲ್ಲ. ಹಾಗಾದ್ರೆ ನೀರು ಕೊಟ್ರಿ ನೀವು. ನೀರು ಕೊಟ್ಟ ಮೇಲೆ ಗರಿ ಮೇಲೆ ಎದ್ದಿಲ್ಲ. 2-3 ವರ್ಷದಿಂದ ಹಿಂಗೆ ಆಗೈತಿ ಇದು. ಅದರಲ್ಲಿ ಅಡಿಕೆಗಳು ಸಮರ್ಪಕವಾಗಿ ಬರತ್ತಿಲ್ಲ. ಆಮೇಲೆ ಈ ವರ್ಷ 5 ಕಂಡಿರೋದು, ಮುಂದಿನ ವರ್ಷಕ್ಕೆ ಎಷ್ಟು ಆಯ್ತು? ಅದು 10 ಆಯ್ತು. ಅದು 10 ಆದಮೇಲೆ ನಿಮಗೆ ಅದು ಜಂಪ್ ಯಾವಾಗಾತು? 100ಕ್ಕೆ 15 ಯಾವಾಗಾತು? ನಿಮಗೆ ಚಿಂತೆ ಕಡಾಕತ್ತು. ಇಲ್ಲಿವರೆಗೂ ನಾವು ನೀರು ಕೊಟ್ಟು ನೋಡಿದ್ವಿ, ಅದಕ್ಕೂ ಏನಾಗಿಲ್ಲ, ಅದು ಸರಿಯಾಗಿಲ್ಲ. ಆಮೇಲೆ ನೀವು ಯಾರೇ ಗಮನಿಸ್ರಿ, 5ನೇ ವರ್ಷದ ಗಿಡ ಇರುತ್ತೆ ನಿಮ್ಮದು, ಇನ್ನೇನು 6ನೇ ವರ್ಷಕ್ಕೆ ಬರ್ತಿರ್ತೈತಿ. ಇನ್ನೇನು ಗಿಡ ಹೊಂಬಾಳೆ ಅಲ್ಲೊಂದು ಇಲ್ಲೊಂದು ತೊಗೋಬೇಕು ಅಂತಿರ್ತೈತಿ. ತಕ್ಷಣಕ್ಕೆ ಗರಿಗಳು ಕಟ್ಟಾಗಿ ಬೀಳ್ತಿರ್ತಾವೆ. ಅಲ್ಲೇ ಕಟ್ಟಾಗಿಬಿಡುತ್ತೆ, ಗರಿ ಬಿಡುತ್ತೆ. ನಿಮ್ಗೆ 4 ವರ್ಷಕ್ಕಾಗಿತ್ತಾ? ಇಲ್ಲ. 3 ವರ್ಷಕ್ಕಾಗಿತ್ತಾ? ಇಲ್ಲ. 2 ವರ್ಷ, 1 ವರ್ಷಕ್ಕೂ ಅದು ಇರಲಿಲ್ಲ. ಆದರೆ ಎಲ್ಲಿಂದ ಪ್ರಾರಂಭ ಆಗೈತಿದು? 6ನೇ ವರ್ಷಕ್ಕೆ ಪ್ರಾರಂಭ ಆಗೈತಿ. 5ರಿಂದ 6ನೇ ವರ್ಷಕ್ಕೆ ಪ್ರಾರಂಭ ಆಗಿರ್ತೈತಿ. 7-8 ವರ್ಷದವರೆಗೂ ಸಿಗುತ್ತೆ ನಿಮ್ಗೆ. ಹಂಗಾರೆ ಆ ಸಮಯದಲ್ಲೇ ಅದು ಯಾಕಿದೆ? ಅದನ್ನು ನೀವೆಲ್ಲರೂ ಮನೆ ಒಳಗೆ ನೋಡ್ಬೋದು. ಮನೆ ಒಳಗೆ ಒಂದು ಫೋನ್ ಬರುತ್ತೆ. ಫ್ರೆಶ್ ಮದುವೆ ಆಗಿರ್ತಾನೆ, ಆ ಕಡೆಯಿಂದ ಒಂದು ಫೋನ್ ಬರುತ್ತೆ. ಹೆಂಡ್ತಿ ಹೇಳ್ತಾಳೆ ಖುಷಿ ವಿಚಾರ. ಏನಿರ್ಬೋದು ಖುಷಿ ವಿಚಾರ? ಹಾಂ, ಹುಡುಗಿ ಫೋನ್ ಮಾಡ್ತಾಳೆ ಗಂಡನಿಗೆ, ಖುಷಿ ವಿಚಾರ. ಹಂಗಂದ್ರೇನು? ಹಾಂ, ಪ್ರೆಗ್ನೆನ್ಸಿ ಆಗಿದೆ ಅಂತ. ಏನಾಗಿದೆ? ತಕ್ಷಣಕ್ಕೆ ಪ್ರೆಗ್ನೆನ್ಸಿ ಆ ವಿಚಾರ ಆ ಹುಡುಗನಿಗೆ ಬಡ್ದ ಮೇಲೆ ಅವನ ಮನೆಗೆ ಏನು ತೊಗೊಂಡು ಹೋಗ್ತಾನೆ? ಸ್ವೀಟು, ಹಣ್ಣು, ನಂತರ ಹೂವು ಎಲ್ಲ ತೊಗೊಂಡು. ಹೂವು ಅದು ಮೆಚ್ಚಿಸಕ್ಕಷ್ಟೆ. ಯಾವುದಕ್ಕದು? ಮೆಚ್ಚಿಸಕ್ಕೆ. 2 ವಿಚಾರ ಒಯ್ತಾನೆ ಅವನು. ಒಂದು ಸ್ವೀಟ್ ಒಯ್ತಾನೆ, ಇನ್ನೊಂದು ಹಣ್ಣು ಒಯ್ತಾನೆ. ಸಾಧ್ಯ ಇದ್ದಷ್ಟು ಒಂದು ಸ್ವಲ್ಪ ವೆಯ್ಟೇಜ್ ಇರ್ತಕ್ಕಂಥವ್ರು ಗೋಡಂಬಿ, ದ್ರಾಕ್ಷಿ ಅಂಥವನ್ನೆಲ್ಲನೂ ತೊಗೊಂಡು ಹೋಗ್ತಾರೆ. ಹಂಗಾರೆ ಅವನಿಗೆ ಆ ವಿಚಾರ ಬಂದ ಮೇಲೆ ಅವನ ತಲೆಯಲ್ಲಿ ಬಂತಲ್ಲ ಅದನ್ನು ಒಯ್ಬೇಕು ಅಂತ. ಏನದು ಒಯ್ಯೋದು? ಯಾಕೆ ಒಯ್ತಾನ ಅವನು? ಹಾಂ, ನೋಡ್ರಿ ಉದ್ದೇಶ ಏನೈತೆ ಅವ್ನು. ನೋಡ್ರಿ ತಕ್ಷಣಕ್ಕೆ ಫೋನ್ ಬಂದೈತಿ. ಫೋನ್ ಬಂದ ತಕ್ಷಣ ಇವೆಲ್ಲ ಯಾಕೆ ಅಟ್ಯಾಚ್ ಆದವು ಅದ್ರಾಗ ಅಂತ? ಪೋಷಕಾಂಶಗಳು. ಅಂದರೆ ಮಗು ಸದೃಢ ಬರಬೇಕು. ಯಾರ ಮಗು ಅದು? ಅವನು ಮಗು ಅದು. ಅದಕ್ಕೆ ಏನೇನು ತೊಗೊಂಡೋಗ್ತಾನವ? ಇಲ್ಲಿವರೆಗೂ ಅವನು ಹೆಂಡತಿ ಆಗಿರ್ಲಿಲ್ಲ ಕಾಣ್ತತಿ. ಹಾಂ, ಹಿಂದಿನ ದಿವಸ ಮೈಸೂರು ಪಾಕ್ ಒಯ್ದಿಲ್ಲ ಅವನು, ಹಿಂದಿನ ದಿವಸ ಹೂ ಒಯ್ದಿಲ್ಲ ಅವನು, ಹಿಂದಿನ ದಿವಸ ಅವನು ಹಣ್ಣು ಒಯ್ದಿಲ್ಲ. ಈಗ ಒಯ್ಯಕತ್ತಾನ ಅವನು. ಸ್ವಾರ್ಥ ನೋಡ್ರಿ. ಆ ಹೊಟ್ಟೆ ಒಳಗಿರೋ ಮಗು ಯಾರ್ದು? ನಂದು. ಅದಕ್ಕೇನು ಒಯ್ಬೇಕೀಗ? ಮತ್ತು ಈಗ ಯಾರು ಅಡಿಕೆ ಗಿಡ ಯಾರು? ಸರ್ಕಾರದ್ದು ನಮ್ಮವು ಅವು ನಮ್ಮವ. ಈಗ ಹಂಗಾರೆ ಮತ್ತು ಅಲ್ಲಿಗೆ ಯಾರು ಒಯ್ಬೇಕು? ಜಿಲೇಬಿ ಒಯ್ಬೇಕಲ್ಲ, ಮೈಸೂರು ಪಾಕ್ ಒಯ್ಬೇಕಲ್ಲ, ಪೇಡೆ ಒಯ್ಬೇಕಲ್ಲ. ಯಾರು ಒಯ್ಬೇಕು ಅದನ್ನೇ? ನಾವೇ ಒಯ್ಬೇಕಲ್ಲ. ಹಾಗಾದರೆ ನಾವು ಇವೆಲ್ಲ ವಿಚಾರಗಳನ್ನು ಮಣ್ಣಿನ ಆಧಾರಿತ. ಅದು ಎಲ್ಲಿಂದ ಬರಬೇಕಾಗಿತ್ತು? ಅದಕ್ಕೆ ಮಣ್ಣಿನಿಂದ ಬರಬೇಕಾಗಿತ್ತು. ಹಂಗಾರೆ ಈಗ ಅದು ಇಲ್ಲೇ ಲಭ್ಯ ಆಗ್ತಾಯಿಲ್ಲ, ಮಣ್ಣಿನಿಂದ ಅದಕ್ಕೆ ಅವೈಲೇಬಲ್ ಆಗ್ತಾಯಿಲ್ಲ. ಹಂಗಾರೆ ಮಣ್ಣಿಗೆ ಆ ವಿಚಾರಗಳನ್ನು ನಾವು ಎಲ್ಲಿಂದ ಕೊಡ್ಬೇಕಾಯ್ತೀಗ? ನಮ್ಮಿಂದ ಕೊಡಬೇಕಾಯ್ತು. ಹಾಗಾದರೆ ಈ ವಿಚಾರ ನಿಮಗಲ್ಲಿ ಯಾವಾಗ ಗೊತ್ತಾಗುತ್ತೆ? ಒಂದೊಂದು ರೂಪಗಳನ್ನು ತೋರಿಸ್ತಾವೆ. ಈಗ ಮನೆ ಒಳಗೆ ಮಗು ಇದ್ದಂಗೆ ಅದೀಗ. ಅಡಿಕೆ ಗಿಡ ಅಂದ್ರೇನು? ಅದಕ್ಕೆ ಬಾಯಿ ಇಲ್ಲ. ಮಗುಗೆ ಹಾಲು ಬೇಕಂದ್ರೆ ಏನು ಮಾಡುತ್ತೆ? ಅಳ್ತೈತಿ. ಹಂಗಾರೆ ಗಿಡನೂ ನಿಮಗೆ ಅದೇನು ಮಾಡತ್ತೈತಿ? ಒಂದೊಂದು ರೂಪಗಳನ್ನು ತೋರಿಸುತ್ತೆ. ಒಂದು ಈಗ ಸದ್ಯದ್ರೊಳಗೆ ನೀವು ಸಾಕಷ್ಟು ಗಿಡಗಳು, ನಾನೀಗ ನಿಮ್ಮ ಬರೋ ಭಾಗದಲ್ಲಿ ನಾನು ನೋಡ್ತಾ ಇರೋದು ಹಳದಿ ಆಗ್ಯಾವ ಈಗೆಲ್ಲ. ಹೌದಾ? ಗಿಡಗಳು ಹಳದಿ ಆಗ್ಯಾವಲ್ಲ. ಗಿಡ ಹಳದಿ ಆಗೋಕ್ಕೆ ಏನು ಬೇಕು ಅಂದಾಗ ನೀವು ಆಟೋಮೆಟಿಕ್ ಅದಕ್ಕೆ ಏನಾರ ಒಂದು ಗೊಬ್ಬರ ಕೊಡೋಂಥದ್ದು ಒಂದು ಯೋಚನೆ ಮಾಡ್ತೀರಿ. ಬಿಟ್ರೆ ಹಳದಿ ಆಗೋ ಗಿಡನ ನ್ಯಾಚುರಲ್ಲಾಗಿ ಹಸಿರು ಮಾಡೋಕ್ಕೆ ಏನಾರ ಪ್ರೊಸೆಸ್ಗಳು ಅದಾವು ಅಂತ ನೀವೇನು ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಲೇ ಇಲ್ಲ ಅಂತ. ಹಂಗಾರೆ ಅಂಥ ಎಲ್ಲ ವಿಚಾರಗಳು ಯಾವುದಕ್ಕೆ ಬಂದು ನಿಂದಿರ್ತಿದ್ದೀಗ? ಮಣ್ಣು ಫಸ್ಟ್. ಅದಕ್ಕೆ ಮೂಲ ಯಾವುದು? ಮಣ್ಣು. ಅದಕ್ಕೇ ಇವರು ನಿಮಗೆ ಹಾಡಿನಲ್ಲಿ ಹೇಳಿದರು, ಕಾಯ ಮಣ್ಣಿಂದ ಕಾಯ
ಎಲ್ಲನೂ ಮಣ್ಣಿಂದನೇ, ಲಾಸ್ಟಿಗೆ ಹೋಗೋದು ಎಲ್ಲಿಗೆ? ಮಣ್ಣಿಗೆನೆ ಅಂತೇಳಿ. ಅದಕ್ಕಾಗಿ ಅಂದ್ರೆ ಮೂಲ ಮಣ್ಣಾಗಿರೋದ್ರಿಂದ ದಯವಿಟ್ಟು ನೀವೆಲ್ಲರೂ ಏನು ಮಾಡ್ಬೇಕಾಗತಿ, ಇನ್ಮೇಲೆ ಒಂದು ಸ್ವಲ್ಪ ಫಸ್ಟ್ ಸ್ಟೆಪ್ ಎಲ್ಲಿ ಯೋಚನೆ ಮಾಡೋಕೆ ನೀವು? ಮಣ್ಣಿನ ಕಡೆ. ನೀವು ಮಣ್ಣಿನ ಕಡೆ ಕರೆಕ್ಟಾಗಿ ಯೋಚನೆ ಮಾಡಿದರೆ ಮ್ಯಾಲೆ ಗೊನೆಗಳು ಹಿಂಗೆ ಇರ್ತಾವೆ. ನಾವು ತೋಟದಾಗ ಮಣ್ಣು ನೋಡದೆ ಬರೀ ಮೇಲೆ ನೋಡ್ಕೊಂತ ಕೂತ್ಕೊಂಡ್ರೆ ನಿಮಗೆ ಈ ಗೊನೆ ಬರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮಣ್ಣಿನ ಕಡೆ ಮಣ್ಣನ್ನು ಟೆಸ್ಟ್ ಮಾಡೋದು ಅಂತ. ಈ ಟೆಸ್ಟ್ನೊಳಗೆ ನಿಮ್ಗೆ ಏನು ಸಿಗ್ತಾ ಇದೆ? ಯಾಕೆ ಮಣ್ಣಿನ ಟೆಸ್ಟು ಮೊದಲು ಇರಲಿಲ್ಲ, ಈಗ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಹಲವಾರು ವರ್ಷದಿಂದ ನೀವೇನು ಮಾಡ್ತಾ ಇದ್ದೀರಿ, ಒಂದೇ ಥರದ ಗೊಬ್ಬರಗಳನ್ನು ಬಳಕೆ ಮಾಡತ್ತಿ. ಗೊಬ್ಬರಗಳ ಬಳಕೆ ಹೆಂಗೈತಿ ನೀವು ನೋಡಿರ್ಬೇಕಾರೆ 16 ವರ್ಷದಿಂದ ಸೇಮ್ ಗೊಬ್ಬರಗಳನ್ನು ಬಳಕೆ ಮಾಡತ್ತೀರಿ. ನೀವು ಸೇಮ್ ಗೊಬ್ಬರಗಳನ್ನು ನೀವೇನೈತಲ್ಲ ಹೆಂಗೆ ಬಳಕೆ ಮಾಡ್ತಾ ಇದ್ದೀರಿ, ಮನೆ ಒಳಗೆ ನೀವು ಇಲ್ಲಿ ವಾರಕ್ಕೊಂದು ಸಂತೆ ಇರುತ್ತಲ್ಲ, ಈಗೂ ವಾರಕ್ಕೊಂದು ಸಂತೆ ಮಾಡ್ತಿರಲ್ಲ, ಸೇಮ್ ಸಂತೆ ಮಾಡ್ತೀರಾ? ಐಟಮ್ ಏನಾಗ್ತಾವು? ಯಾಕೆ ಬೇರೆ ಬೇರೆ ಆಗ್ತಾವು? ಮನೆ ಒಳಗೆ ಯಾವುದು ಕೊರತೆ ಇದೆ ಅದನ್ನು ನೀವೇನು ಮಾಡ್ತೀರಿ? ಇದಕ್ಕೆ ನೀವು ಮನೆ ಒಳಗೆ ಇರ್ತಕ್ಕಂಥ ಕೊರತೆನ ನೀಗ್ಸಾಕೆ ನೀವೇನು ಮಾಡ್ತೀರಿ? ಸಂತೆಯಿಂದ ಅದನ್ನು ತೊಗೊಂಡು ಹೋಗ್ತೀರಿ. ಹಂಗಾರೆ ಈಗ ಅಡಿಕೆಗೆ ಸಂತೆ ಮಾಡ್ಬೇಕು. ನೀವೀಗ ಅಡಿಕೆಗೆ ಸಂತೆ ಯಾವ್ದು ಮಾಡತ್ತೀರಿ ನೀವು? ಎಂದಿನಂತೆ ಒಂದೇ ಸೇಮ್ ಸಂತೆ ನಡೀತಾ ಇದೆ ನಿಮ್ಮದು. ಆದರೆ ಅಡಿಕೆ ಗಿಡ ಒಂದೇ ಸೇಮ್ ಸಂತೆ, ಅದು ನಿಮ್ಮಂಗೆ ಇದೆ. ಅದಕ್ಕೂ ಸಂತೆ ಬೇರೆ ಬೇರೆ ಬೇಕಾಗಿದೆ. ಹಂಗಾರೆ ನಿಮ್ಮ ಸಂತೆ ಮಾಡೋಕ್ಕಿಂತ ಮೊದಲೇ ನೀವು ಅಷ್ಟು ಸ್ಟ್ಯಾಂಡರ್ಡ್ ಇದ್ದರೆ, ಅಂದ್ರೆ ಅಲ್ಲಿ ಏನು ಕೊರತೆ ಆಗಿದೆ ಅಂತ ನಿಮ್ಗೆ ಗೊತ್ತಿದ್ದರೆ ನೀವು ತೊಗೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಹಂಗಾರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಎದ್ರ ಸಹಾಯ ಪಡಿಬೇಕೀಗ? ಮಣ್ಣಿನ ಪರೀಕ್ಷೆ ಸಹಾಯ ಪಡಿಬೇಕು. ಆ ಮಣ್ಣಿನ ಪರೀಕ್ಷೆ ನೀವು ಮಾಡ್ಕೊಂಡಾಗ ಈಗ ನೀವು 16 ವರ್ಷದಿಂದ ನಿಮ್ಮ ಕಾಮನ್ನಾಗಿ ಈಗೆಲ್ಲ ನಾವು ಸಾಕಷ್ಟು ಮಣ್ಣಿನ ಟೆಸ್ಟ್ಗಳನ್ನು ನಾವು ಮಾಡಿಸಿರೋದು. ಈಗ ನೀವು ಹೆದ್ನೆಯಿಂದ ಮುರುಗೇಶಣ್ಣರು ಬಂದಾರ, ಅವ್ರ ಪ್ಲಾಟಿಂದು ನಾವು ಮಣ್ಣಿನ ಟೆಸ್ಟ್ ಮಾಡಿಸಿದಾಗ ಅವರ ಮಣ್ಣಿನೊಳಗೆ ರಂಜಕಗಳು ಜಾಸ್ತಿ ಇದಾವೆ. ಏನು ಜಾಸ್ತಿ ಇದೆ? ರಂಜಕ ಜಾಸ್ತಿ ಇದೆ. ಹಂಗಾರೆ ಈ ರಂಜಕ ಜಾಸ್ತಿ ಇರುವಾಗ ರಂಜಕ ಮತ್ತೆ ಕೊಡಬೇಕಾ? ಈಗ ನಮ್ಮನೆ ಒಳಗೆ ತಾಯಿ ಇದ್ದಾಳೆ, ಸೊಸೆ ಇದ್ದಾಳೆ, ಮೊಮ್ಮಗಳಿದ್ದಾಳೆ, 3 ಮಂದಿ ಅಡುಗೆ ಮಾಡ್ತಾರೆ. ಈಗೇನು ಮಾಡ್ತಾಳೆ ಅಂದರೆ, ತಾಯಿ ಅಡುಗೆ ಒಲೆ ಮೇಲೆ ಸಾಂಬಾರನ್ನು ಇಡ್ತಾಳೆ. ಸಾಂಬಾರು ಇಟ್ಟು ಅವಳೆಲ್ಲ ಇದನ್ನು ಮಾಡಿ ಒಂದು ಉಪ್ಪು ಹಾಕ್ತಾಳೆ. ಅದಾದಮೇಲೆ ಮಗಳಿಗೂ ಖುಷಿ ಆಗುತ್ತೆ, ಅವಳು ಉಪ್ಪು ಹಾಕ್ತಾಳೆ. ಆಮೇಲೆ ಮೊಮ್ಮಗಳಿಗೂ ಖುಷಿ ಆಗುತ್ತೆ, ಅವಳು ಉಪ್ಪು ಹಾಕ್ತಾಳೆ. ನೀವು ಯಾರು ಊಟ ಮಾಡ್ಬೋದು ಇದ್ರಾಗ? ಯಾರು ಮಾಡಲ್ಲ. ಯಾಕೆ ಮಾಡಲ್ಲ? ಉಪ್ಪು ಮತ್ತು ಹಂಗಾದ್ರೆ ನೀವು ರಂಜಕ 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 10 ವರ್ಷದಿಂದ ಕೊಟ್ಕೊಂತ ಬಂದರೆ ಅಡಿಕೆ ಗಿಡಕ್ಕೆ ಏನಾಗ್ತದು? ಜಾಸ್ತಿ ಆಯಿತು. ಜಾಸ್ತಿ ಆದರೆ ನೀವು ಉಣ್ಣಾಕೆ ಬರಲ್ಲ ಅಂದ್ರೆ ಅಡಿಕೆ ಗಿಡಕ್ಕೆ ಉಣ್ಣಾಕೆ ಬರುತ್ತಾ? ಅದಕ್ಕೂ ಬರಲ್ಲ. ಹಂಗಾರೆ ಅದನ್ನು ನೀವು ತಿಳ್ಕೊಂಡ್ರೆ ಇವತ್ತು ಮಣ್ಣಿನ ಟೆಸ್ಟ್ ಮುಖಾಂತರ ಅದು ರಂಜಕ ಜಾಸ್ತಿ ಇದೆ ಅಂದರೆ ನೀವೇನು ಮಾಡ್ಬೇಕೀಗ? ರಂಜಕ ಹಾಕೋದನ್ನು ನೀವು ನಿಲ್ಲಿಸ್ಬೇಕೀಗ. ನಿಲ್ಲಿಸಬೇಕಾದ್ರೆ ರಂಜಕ ಹಂಗಾರೆ ಭೂಮಿ ಒಳಗಿದೆ, ಹೌದಾ? ಹಂಗಾರೆ ಅದನ್ನು ಬಿಡುಗಡೆ ಮಾಡ್ಬೇಕಲ್ಲ ಈಗ ನೀವು. ಹಂಗಾರೆ ಇದ್ದು ಅದು ಬಿಡುಗಡೆ ಯಾಕಾಗಿಲ್ಲ ಇಷ್ಟು ದಿವಸ? ಸ್ಟಾಕ್ ಯಾಕಾಗಿದೆ ಅದು? ನೀವು ಅದನ್ನು ನೋಡ್ಬೇಕಲ್ಲ. ಅಲ್ಲಿ ಏನು ಬೇಕು? ಆ ರಂಜಕನ ಬಿಡುಗಡೆಗೊಳಿಸ್ತಕ್ಕಂಥ ಜೀವಾಣುಗಳು ಬೇಕು. ಅದಕ್ಕಾಗಿ ಇವತ್ತು ನೀವು ಮಾರ್ಕೆಟ್ನಾಗ ಏನು ಬಂತು? ಯಾರೋ ಅದನ್ನು ಜೀವಾಮೃತ ಅಂತ ಹೇಳಿದರು, ಇನ್ಯಾರೋ ಅದನ್ನು ಸಗಣಿ ಗೊಬ್ಬರದ ಮುಖಾಂತರ ಅಂದರು, ಇನ್ಯಾರೋ ಅದನ್ನು ಕೋಳಿ ಗೊಬ್ಬರದ ಮುಖಾಂತರ ಅಂದರು, ಇನ್ಯಾರೋ ಅದನ್ನು ಕಾಂಪೋಸ್ಟ್ ಅಂದರು, ಅಥವಾ ಏನೇ ಅಂದರೂ ಅವರು ಲಾಸ್ಟ್ ಏನದು ನಿಮ್ಮದು? ಅಲ್ಲಿ ಜೀವನದ ಸಮುಚ್ಚಯನ ಕೊಡಬೇಕಾಗೈತಿ. ರಾ ಮಟೀರಿಯಲ್ ಬೇಕು. ರಾ ಮಟೀರಿಯಲನ್ನು ನೀವು ಅಲ್ಲೇ ಕೊಡದೇ ಇದ್ದರೆ ಅದೇನಾಗಲ್ಲ, ಬಿಡುಗಡೆ ಆಗಲ್ಲ. ಹಾಗಾಗಿ ನಾವು ಸಾಕಷ್ಟು ಏನು ಮಾಡ್ಕೊಂತ ಬಂದೇವಿ ಅಂದರೆ, ಒಂದೇ ಸೇಮ್ ಆಹಾರಗಳನ್ನು ಅದನ್ನು ಬದಲಾವಣೆ ಮಾಡೋಕ್ಕೆ ನಿಮ್ಮ ಹತ್ರ ಇರೋದು ಒಂದು ದೊಡ್ಡ ಉಪಾಯ ಯಾವುದು? ಟೆಸ್ಟ್ ಹಲವಾರು ವೆರೈಟಿ ಇದಾವೆ. ಅವನ್ನೆಲ್ಲವನ್ನು ನೀವು ಮಾಡ್ಕೊಳ್ಳೋಂಥ ಅನಿವಾರ್ಯತೆ ನಿಮಗಿದೆ. ನೀವು ಮಾಡಲೇಬೇಕೀಗ. ಅದು ನೀವು ಮಾಡದೇ ಇದ್ದರೆ ನೀವು ರಾಂಗ್ ಮೆಥಡ್ನೊಳಗೆ ಏನು ಮಾಡ್ತೀರಿ? ಅಲ್ಲಿ ನೀವು ಗೊಬ್ಬರ ಕೊಟ್ಟಂಗೆ ಆಗುತ್ತೆ. ಈಗ ನೀವು ಯಾರೂ ಇಲ್ಲಿ ಶುಗರ್ ಪ್ರಾಬ್ಲಮ್ ಇರೋರು ಟೆಸ್ಟ್ ಇಲ್ದಂಗೆ ನೀವು ಯಾರೂ ಶುಗರ್ ಟ್ಯಾಬ್ಲೆಟನ್ನು ತಗೊಳ್ಳೋದಿಲ್ಲ. ಹಂಗಾರೆ ಮಣ್ಣಿನ ಫಲವತ್ತತೆಗೆ ನಾವು ಹೋಗಬೇಕಾದ್ರೆ ಒಂದು ಸ್ಟೆಪ್ ಫಸ್ಟ್ ಹೆಜ್ಜೆ ಯಾವುದಾಗುತ್ತೆ ನಿಮ್ಮದು? ಒಂದು ಮಣ್ಣಿನ ಪರೀಕ್ಷೆ ಕಡೆ ನೀವು ಗಮನ ಹರಿಸೋದು ನಿಮಗೆ ಭಾಳ ಇಂಪಾರ್ಟೆಂಟ್ ಐತಿ. ಅದು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಸಾಕಷ್ಟು ಅದು ಆದಾಯನೂ ಕೊಡುತ್ತೆ, ಸಾಕಷ್ಟು ಉಳಿತಾಯನೂ ಮಾಡುತ್ತೆ, ಸಾಕಷ್ಟು ನಿಮಗೆ ಹೆಮ್ಮೆನೂ ತರಿಸ್ತೈತೆ. ಅದು ಒಂದು 2-3 ವರ್ಷ ಹೋದ್ಮೇಲೆ ನಿಮ್ಗೆ ಅವೆಲ್ಲ ಗೊತ್ತಾಗ್ತಾ ಹೋಗ್ತಾವೆ. ಯಾಕಂದ್ರೆ ನೀವು ಆ ರಿಪೋರ್ಟನ್ನು ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಸಮಯನೂ ಹೋಗುತ್ತೆ. ಒಂದೇ ಸಲಿಗಿನ ರಿಪೋರ್ಟ್ಗಳು ಏನಾಗಲ್ಲ, ನಿಮಗೆ ಅರ್ಥ ಆಗಲ್ಲ. ಒಂದು 2-3 ಬಾರಿ ಮಾಡ್ಕೊಂಡಾಗ ನಿಮ್ಗೆ ಅಲ್ಲಿ ಅರ್ಥ ಆಗುತ್ತೆ. ರಂಜಕ ಜಾಸ್ತಿ ಇದೆ, ಮುಂದೆ ರಂಜಕ ಕೊಡಬಾರ್ದು ಅಂತ ಗೊತ್ತಾಗುತ್ತೆ. ಯೂರಿಯಾ ಕಡಿಮೆ ಇದೆ,
ಯೂರಿಯಾ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಇಂಥವೆಲ್ಲವೂ ನಿಮಗೆ ರಿಪೋರ್ಟನ್ನು 1 ಬಿಟ್ಟು 2 ಬಿಟ್ಟು 3 ಬಾರಿ ನೀವು ನೋಡ್ತಾ ಹೋಗ್ತಿರಲ್ಲ, ಮುಂದೆ ನಿಮ್ಗೇನಾಗುತ್ತೆ, ಅನುಭವಕ್ಕೆ ಬರುತ್ತದು. ಹೊಸ ವಿಚಾರಗಳು ಒಂದು 4-6 ಬಾರಿ ನಿಮ್ಮ ಮುಂದೆ ಹಾದು ಹೋಗೋವರೆಗೂ ನಿಮ್ಗೆ ತೊಂದರೆ ಇದೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಹಂಗಾರೆ ಮಣ್ಣಿನ ಇಲ್ಲೇ ನೀವು ಟೆಸ್ಟಿಗೆ ನೀವು ಬರೋದಾದರೆ, ಅದಾದ ಮೇಲೆ ನಿಮಗೀಗೇನು ಅಂದರೆ ರಂಜಕ ಜಾಸ್ತಿ ಇರೋದ್ರಿಂದ ಸಾಕಷ್ಟು ನಿಮಗೇನು ತೊಂದರೆ ನಡೀತಾ ಇದೆಯೋ ಅದ್ರ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ. ಯಾವುದು ಮಣ್ಣಿನಾಗ ಬಂದು ನಾವು ಟೆಸ್ಟ್ ನಿಮ್ಗೆ ಗೊತ್ತಾಯಿತು ರಂಜಕ ಯಾಕೆ ಜಾಸ್ತಿ ಆಗುತ್ತೆ. ರಂಜಕ ಜಾಸ್ತಿ ಆಗ್ತಾ ಇರೋದ್ರಿಂದ ನಿಮ್ಗೆ ಆಗ್ತಾ ಇರೋ ತೊಂದರೆ ಏನು ಅಂದರೆ ಬೇಸಿಗೆಯಲ್ಲಿ ಗಿಡಗಳು ಹಳದಿ ಆಗೋದು. ಏನು ನೀವು ಆಲ್ರೆಡಿ ಮತ್ತೇನು ಗಿಡ ಹಳದಿ ಆಯ್ತು ಅಂತ ಮತ್ತೆ ನೀವು ಫರ್ಟಿಲೈಸರ್ ತಂದು ಹಾಕ್ತೀರಿ, ಆದಮೇಲೂ ಏನಾಗೋದಲ್ಲ, ಅದು ಹಳದಿ ಹೋಗಲ್ಲ. ಹಳದಿ ವರ್ಣ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಉಳಿತಾ ಇದೆ ಅಂದರೆ ಗೊಬ್ಬರ ಕೊಟ್ಟು ನೋಡಿದೆ ಹಳದಿ ಹೋಗೋಲ್ತು. ಅದಕ್ಕಾಗಿ ಏನೈತಿ, ಗೊಬ್ಬರಕ್ಕೆ ಸಮರ್ಪಕವಾಗಿ ಏನು ಕೊಡ್ಬೇಕು, ನಾವು ನೀರು ಕೊಡಬೇಕು ಅಂತ ನಾವು ನೀರು ಶುರು ಮಾಡಿದ್ವಿ. ಆದರೂ ಈ ಎರಡೂ ಘಟನೆ ಒಳಗೂ ನಿಮ್ದು ಏನಾಗಿಲ್ಲ, ಹಳದಿ ಹೋಗಿಲ್ಲ. ಕಾರಣ ಏನು ಅಂದರೆ ಭೂಮಿ ಒಳಗೆ ರಂಜಕ ಹೆಚ್ಚಾಗಿದೆ. ಹಂಗಾರೆ ರಂಜಕನ ಕಡಿಮೆ ಮಾಡ್ತಕ್ಕಂಥ ಗುಣನ ನೀವು ಅಲ್ಲಿ ಬೆಳೆಸ್ಬೇಕು ಅಂದರೆ ಅವಾಗ ನೀವು ಬರಬೇಕಾಗಿರೋದು ಪಾತ್ರ ಸಾವಯವಕ್ಕೆ. ಸಾವಯವದೊಳಗೆ ಯಾವುದು, ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಅಥವಾ ನೀವು ಯಾವುದೋ ಒಂದು ಸಿಟಿ ಕಾಂಪೋಸ್ಟ್ಗಳು, ಅಥವಾ ನೀವು ಯಾವುದೋ ಸಾವಯವ ಗೊಬ್ಬರಗಳು, ಅಥವಾ ಸಾವಯವ ದ್ರಾವಣಗಳು, ಅಥವಾ ಜೀವಾಮೃತ, ಪಂಚಗವ್ಯ, ದಶಗವ್ಯ, ಅಥವಾ ನೀವು ಗೋಕೃಪಾಮೃತ ಜಲ, ಅಥವಾ WDC, ಅಥವಾ ಮತ್ತಿನ್ನೇನೋ ಕುಣಪ ಜಲ ಅಂತ ಬರ್ತಾ ಇದ್ದಾವೆ. ಈಗ ಗೋನಂದ ಜಲ ಅಂತ ಮಾಡ್ಕೊತಾ ಇದ್ದಾರೆ, ಪೋಷಕಾಂಶ ದ್ರವ್ಯಗಳು ಅಂತ ಮಾಡ್ತಾ ಇದ್ದಾರೆ, ಎಂಜೈಮ್ಸ್ ಅಂತ ಮಾಡ್ತಾ ಇದ್ದಾರೆ, ಯಾರೋ ಬಯೋಡೈಜೆಸ್ಟರ್ ಅಂತ ಮಾಡ್ತಾರೆ. ಏನೇ ಮಾಡಿದರೂ ಅದು ಎಲ್ಲಿಗೆ ಬಂತದು, ಸಾವಯವ ಪಾತ್ರಕ್ಕೆ ಬಂತದು. ಅಂದರೆ ಸಾವಯವ ಪಾತ್ರ ನಿಮಗೇನಿರುತ್ತೆ, ಕೃಷಿ ಒಳಗೆ 80% ಇರುತ್ತೆ. 80% ಅದು ಇದ್ದಾಗನೇ ನಿಮ್ಗೆ ರಾಸಾಯನಿಕಗಳು ಏನು ಮಾಡ್ತಾವೆ, ರಿಪ್ಲೈ ಮಾಡ್ತಾವೆ. ಬರೀ ರಾಸಾಯನಿಕಗಳು ರಿಪ್ಲೈ ಮಾಡಲ್ಲ. ಸಾವಯವದ ಅಂಶ ಭೂಮಿ ಒಳಗಿದ್ರೆ ನಿಮ್ಗೇನು ರಿಪ್ಲೈ ಬರುತ್ತೆ, ರಾಸಾಯನಿಕದ ರಿಪ್ಲೈ ಬರ್ತೈತಿ. ಅದಕ್ಕಾಗಿ ಹಂಗಾರೆ ಸಾವಯವದ ಆ ಪಾತ್ರದೊಳಗೆ ನೀವು ಯಾವುದ್ರಾಗ ಬರ್ತೀರಿ ಬರ್ರಿ ಅಂತ, ನಿಮ್ಮ ಕೈಯಾಗ ಏನು ಸಾಧ್ಯತೆ ಐತಿ ಅದನ್ನು ನೀವು ಬಳಸಿರಿ. ನಿಮ್ಮ ಮನೆ ಒಳಗೆ ಆಕಳ ಎಮ್ಮೆ ಅದಾವೋ ಅದ್ರದ್ದು, ನೀವು ಕುರಿ ಸಾಕ್ತೀರಾ ಅದ್ರದ್ದು, ಅಥವಾ ನೀವು ಒಂದು ಕೋಳಿ ಫಾರ್ಮ್ ಮಾಡ್ಕೊಂಡಿರ ಅದ್ರದ್ದು, ಅಥವಾ ನೀವು ಮೊಲದ ಸಾಕಾಣಿಕೆ ಮಾಡ್ಕೊಂಡಿರ ಅದ್ರದ್ದು, ಅಥವಾ ನೀವು ರೇಷ್ಮೆ ಮಾಡಿರ ರೇಷ್ಮೆ ಹಿಕ್ಕೆ, ನಿಮ್ಗೆ ಯಾವುದಿದೆ ಅದರಿಂದ ನೀವು ಬರಬೇಕು. ಅವ್ಯಾವೂ ಇಲ್ಲ ಅಂದಾಗ ನೀವು ಲಾಸ್ಟಿಗೆ ಹೋಗ್ಬೇಕಾಗಿರೋದೆಲ್ಲೇ WDC, ಗೋಕೃಪಾಮೃತ ಜಲ ಅಥವಾ ಜೀವಾಮೃತ, ಇಂಥ ಮೆಥಡನ್ನೊಳಗೆ ನೀವು ಬರಬೇಕು. ಇದು ಮಣ್ಣಿನ ಫಲವತ್ತತೆಯದೊಳಗೆ ನೀವೆಲ್ಲ ಈಗ ಸದ್ಯ ಸಾಕಷ್ಟು ಜನರ ಮನಸ್ಸಿನಲ್ಲಿ ಐತಿ, ಏನು ಸಗಣಿ ಗೊಬ್ಬರ ಅಂದರೆ ಕಾಸ್ಟ್ಲಿ, ಅಥವಾ ಸಗಣಿ ಗೊಬ್ಬರನ ತಗೊಂಬಂದ್ರೆ ಲೇಬರ್ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಸಗಣಿ ಗೊಬ್ಬರ ಆ ಮೊದಲಿನ ಪ್ಯೂರಿಟಿನ ತಗೊಂಡಿಲ್ಲ, ಅಂಥದ್ದು ಏನಿಲ್ಲ ನೋಡ್ರಿ. ಸಗಣಿ ಗೊಬ್ಬರಕ್ಕೆ ಮೊದಲಿಗೂ ಈಗಿರೋ ವ್ಯತ್ಯಾಸಗಳನ್ನಷ್ಟ ಗಮನಿಸ್ಕೋಬೇಕು ನೀವು. ಮೊದಲೇ ದನಗಳು ಹೆಂಗಿದ್ವು, ಮೇಯಕ್ಕೆ ಎಲ್ಲಿ ಹೋಗ್ತಿದ್ವು, ಅವು ಕಾಡಿಗೆ ಹೋಗ್ತಿದ್ವು. ಹಂಗಾರೆ ಕಾಡಿಗೆ ಹೋದಾಗ ಆಹಾರ ಆಕಳದ್ದು ಚಾಯ್ಸ್ ಇತ್ತು. ಏನಿತ್ತು, ಒಂದು ಆಕಳ ಚಾಯ್ಸ್. ಅದಕ್ಕೆ ಆ ಚಾಯ್ಸ್ ಇರೋದ್ರಿಂದ ಅದೇನು ಮಾಡ್ತಿತ್ತು, ಯಾವ ಆಹಾರನ ಪಡಿತಿತ್ತಲ್ಲಿ. ಒಂದು ಪ್ರೆಗ್ನೆಂಟ್ ಆಕಳ ಐತಿ ಅಂದ್ರೆ ಡೆಲಿವರಿ ಒಳಗೆ ಯಾವ ಸೊಪ್ಪು ತಿನ್ನಬೇಕು ಅದಕ್ಕೆ ಗೊತ್ತಿರುತ್ತೆ. ಒಂದು ಆಕಳ ಅಂದ್ರೆ ಒಂದು ವೈದ್ಯ ಇದ್ದಂಗೆ, ಹೌದಾ. ನೀವು ಬೇಕಾದ್ರೆ ಒಂದು ಆಕಳನ ನೀವು ಬೇಕಾದ್ರೆ ಅದನ್ನು ಮೇಯಕ್ಕೆ ಬಿಡ್ರಿ, ಒಂದು ಇಡೀ ದಿವಸ ಅದ್ರ ಹಿಂದೆ ಓಡಾಡ್ರಿ, ಏನೇನೋ ಹುಡುಕಿ ತಿಂತದ್ದು. ನಿಮಗೆ ಅನ್ಸುತ್ತೆ, ಇದು ಅಂತ ಆಕಳ ಮರ ಇಷ್ಟು ಚಲೋ ಹುಲ್ ಬಿಟ್ಟು ಅಲ್ಲೆಲ್ಲೇ ಹೊಂಟತಿ ಅಂತದ್ ನೀವು, ಹೌದಾ. ಅದಕ್ಕೆ ಗೊತ್ತೈತಿ ಏನು ಇದು ಬೇಕಾಗಿದ್ದು, ಅದಕ್ಕೆ ಬೇಕಾಗಿರೋದು ಅಲ್ಲಿದು ಅಂತ. ಅದಕ್ಕೆ ಬೇಕಾಗಿರೋದನ್ನು ಅದೇನು ಮಾಡ್ತೈತಿ, ಹುಡುಕ್ತಾ ಇರ್ತೈತಿ. ನೀವು ಬೇಕಾದ್ರೆ ಅದನ್ನು ಬೇಕಾದ್ರೆ ನೀವು ಪ್ರೆಗ್ನೆಂಟ್ ಆಕಳನ 9 ತಿಂಗಳು ಆಗಿರ್ಬೇಕು, ಅದಕ್ಕೆ ಇನ್ನೇನು 6-7 ದಿವಸದೊಳಗೆ ಅದರದ್ದು ಡೆಲಿವರಿ ಇರಬೇಕು. ಬೇಕಾದ್ರೆ ಅದನ್ನು ಆಕಳ ಬಿಟ್ಟು ಅದ್ರ ಹಿಂದೆ ಅಡ್ಡಾಡ್ರಿ ನೀವು 7 ದಿವಸನೂ ಅದೇನು ತಿಂತೈತಿ ಅವೆಲ್ಲ ಎಲೆ ಹರ್ಕೊಂಬರ್ರಿ. ಮನೆ ಒಳಗೆ ನಿಮ್ಮ ಮನ್ಯಾಗ ಯಾರಾದರೂ ಪ್ರೆಗ್ನೆನ್ಸಿ ಇರಿದ್ರೆ ಬೇಕಾದ್ರೆ ಅದ್ರ ಕಷಾಯ ಮಾಡಿ ಕುಡಿಸ್ರಿ, ನಾರ್ಮಲ್ ಡೆಲಿವರಿ ಬರುತ್ತೆ. ಆಕಳಕ್ಕೆ ಅದು ಗೊತ್ತೈತಿ. ಯಾಕೆ ನಿಮ್ಗೆ ಆಕಳ ಸಗಣಿ, ಆಕಳದ ಮೂತ್ರ ಹೀಗೆಲ್ಲ ಯಾಕೆ ಹೇಳಿದರು ಅಂದರೆ, ನೋಡಿರಿ ನಿಮಗೆ ಯಾವಾಗಲೂ ಹಿರಿಯರ್ದ ಒಂದು ಮಾತಿದೆ, ಗುಂಡಿ ಗೊಬ್ಬರಕ್ಕಿಂತ ಕುಂಡಿ ಗೊಬ್ಬರ ಶ್ರೇಷ್ಠ ಅಂತ ಹೇಳಿದ್ರು. ಏನು ಹೇಳಿದ್ರಿ? ಹಾಂ, ಕುಂಡೆ ಅಂದರೆ ಯಾವುದು ಅಂತ ಹೇಳ್ಯಾರ ಅವರು ನಿಮಗೆ. ಆಕಳ ಕುಂಡೆ, ಎಮ್ಮೆ ಕುಂಡೆ, ಕಾಗೆ ಕುಂಡೆ, ಮೊಲದ ಕುಂಡೆ ಹಿಂಗೇನಾರ ಹೇಳಿದ್ರೆ ಇಲ್ಲ. ಆದರೂ ಒಂದೇ ಶಬ್ದ ಬಳಸಿದ್ರು ಅವರು. ಕುಂಡೆ ಅಂದರೆ ಏನು, ಯಾವುದ್ರಾಗಾರ ಪಾಸಾಗಿ ಬರಲಿ ಅದು ಅಂತ. ಅದೇನದು, ಗೊಬ್ಬರನ. ಹಂಗಾರೆ ಯಾವುದು ಶ್ರೇಷ್ಠ, ನೀವು ತೊಗೊಂಬಂದು ತಿಪ್ಪೆಗೆ ಹಾಕಿದ್ದಲ್ಲ, ಡೈರೆಕ್ಟ್ ಹಾಕಿದ್ದ ಶ್ರೇಷ್ಠ ಅಂತ ಹೇಳಿದ್ರು ಅವರು. ಹಂಗಾರೆ ಅವ್ರು ಹೇಳಿದರು ಅಂದರೆ ಹಿಂದೆ ಅವ್ರು ಅದನ್ನು ಹಂಗೆ ಮಾಡ್ತಿದ್ರು ಅಂತಲೇ ಅರ್ಥ. ನಾವು ಕಾಲನ ಕ್ರಮೇಣ ಏನು ಮಾಡ್ಕೊಂಬಂದೀವಿ, ಈಗ ನಮ್ಮ ಮನೆ ಒಳಗೆ ಹಸುಗಳು ಜಾಸ್ತಿ ಆಗಿರ್ಬೋದು, ಒಂದು ಕಡೆ ಗುಡ್ಡೆ ಹಾಕಿರ್ತೀವಿ, ಅದನ್ನು ಬಳಸ್ತೀವಿ, ಅದೆಲ್ಲ ಬೇರೆ. ಈಗ ಅದಕ್ಕಾಗಿನ ನಿಮಗೆ
ಅಂದ್ರೆ ಅಲ್ಲಿ ಆ ಶ್ರೇಷ್ಠತೆ ಏನು ಮೆರೆದ್ರಲ್ಲ, ಹಂಗಾರೆ ಆ ಗೊಬ್ಬರಗಳು ನಮ್ಮ ಭೂಮಿಗೆ ಬರೋದನ್ನು ನಿಮ್ಗೆಲ್ಲರೂ ಒಂದು ಗಮನಕ್ಕಿರಲಿ ಅಂತ ಹೇಳ್ತೀನಿ. ನೀವು ಟೆಸ್ಟ್ ಮಾಡಿಕೊಡ್ರಿ, ಬೇಕಾದ್ರೆ ನೀವೆಲ್ಲರೂ ಟೆಸ್ಟ್ ಮಾಡ್ಕೊಳ್ರಿ. ಇದು ಟೆಸ್ಟ್ ಅನಿವಾರ್ಯ ನಿಮಗಿದೆ. ನಿಮ್ಮ ಮನೆ ಒಳಗೆ ಎಲ್ಲರ ಮನೆಯಲ್ಲೂ ಈಗ ಅಪರೂಪಕ್ಕಂತೂ ಗೋಡಾವನ್ಯಾಗರ ಇಲಿ ಸಿಗ್ತಾವಲ್ಲ ಇಲಿ ಹಿಕ್ಕೇನ ನೀವು ಕಸ ಹೊಡೆದು ದುಂಡಿಗೆ ಇಟ್ಕೊಳ್ರಿ. ಹೌದಾ? ನಿಮಗೆ ಒಂದಿಷ್ಟು ಗಿಡಗಳಿಗೆ ಅಷ್ಟೇ, ಯಾವುದು ನಿಮಗೆ ಎಲ್ಲಿ ವೀಕ್ ಐತಿ ಅನಿಸುತ್ತೆ, ಯಾವುದೇ ಗಿಡಗಳು ವೀಕ್ ಅದಾವು, ಇಲ್ಲಿ ಅಡಿಕೆ ಇಳುವರಿ ಇಲ್ಲ ಅಂತ ಎಲ್ಲಿ ನಿಮ್ಗೆ ಅನಿಸುತ್ತೆ, ಒಂದು ಗುದ್ಲಿಯಿಂದ ಒಂದು ರಿಂಗ್ ಮಾಡೋದು. ರಿಂಗ್ ಮಾಡಿ ಆ ಇಲಿ ಹಿಕ್ಕೇನ ಪುಡಿ ಮಾಡಿ ಅಲ್ಲಿ ನೀವು ಹಾಕಿರಿ. ನೆಕ್ಸ್ಟ್ ಇಯರ್ ಅದು ಹೈಯೆಸ್ಟ್ ಇಳುವರಿ ಇರುತ್ತೆ, ಚೆಕ್ ಮಾಡ್ಕೊ. ಹಂಗಾರೆ ಇದ್ರ ಅರ್ಥ ಇಲಿ ಹಿಕ್ಕೆ ಒಳಗೆ ಏನಾದಂಗೆ ಆಯ್ತು, ಐತಿ ಅಂದಂಗೆ ಆತಲ್ಲ. ನಿಮಗೆಲ್ಲರಿಗೂ ಆಶ್ಚರ್ಯನೂ ಕಾಯ್ತೈತಿ. ಒಂದು ನೀವು ಈಗ ಕಾಮನ್ನಾಗಿ ನಿಮ್ಗೆ ಗೊತ್ತೈತೆ ಇಲ್ಲಿ ನೀರು ಕುಡಿಯಲ್ಲ ಅಂತೇಳಿ. ಹಾಂ, ನೀರು ಕುಡಿತೈತೆ. ಯಾವಾಗ ಕುಡ್ದಿದ್ದು ನೋಡಿರಿ? ಯಾರು ಕುಡ್ದಿದ್ದು ನೋಡಿರಿ? ಹಾಂ ಹಾಂ, ಲ್ಯಾಟ್ರಲ್ ಕಡಿತೈತಿ, ಅದಕ್ಕೆ ಅದು ನೀರು ಕುಡಿತೈತಿ ಅನ್ನೋದು ಇವರೆಲ್ಲರ ಸ್ವಭಾವ. ಹೌದ್ರಾ? ಹಂಗಾರೆ ನಾಯಿ ಲ್ಯಾಟ್ರ್ ಕಡೆಯದು ನೋಡಿರಲ್ಲ ನೀವು? ಹಂಗಾರೆ ನಾಯಿನೂ ನೀರು ಕುಡಿತೈತೆ? ನಾಯಿ ಲ್ಯಾಟ್ರಲ್ ಕಡೆಯದು ನೋಡ್ರಿ ಇಲ್ಲೋ? ಕಡೆಯಲ್ಲ, ನೋಡಿಲ್ಲ ನೀವು. ನಾನೇನಂತೀನಿ, ನಾಯಿನೂ ಲ್ಯಾಟ್ರಲನ್ನು ಕಡಿತೈತಿ, ನರಿನೂ ಬಂದು ಲ್ಯಾಟ್ರಲನ್ನು ಕಡಿತೈತಿ. ನಿಮ್ಗೆ ಹಂಗನ ಇಲಿನೂ ಲ್ಯಾಟ್ರಲನ್ನು ಕಡಿತೈತಿ. ನಾವು ಪ್ರಕೃತಿ ಜೊತೆಗೆ ಅದಕ್ಕೆ ಬರ್ದೇವಿ ನಾವು. ಅದನ್ನು ಎಲ್ಲಿ ಬರ್ದೇವಿ ನಾವು? ಏನಂತ ಬರ್ದೇವಿ? ಪ್ರಕೃತಿ ಒಂದಿಗೆ ಜೀವನದ ರೂಪಾಂತರ ಅಂತ ಬರ್ದೇವಿ. ಇಲಿ ನೀರು ಕುಡಿಯಲ್ಲ, ಪ್ರಕೃತಿ ಒಳಗೆ ಇಲಿ ನೀರೇ ಕುಡಿಯಲ್ಲ. ಮೊದಲು ನೆನಪಿರಲಿ. ಮರುಭೂಮಿಯಾಗ ಇಲಿ ಅದಾವ ಇಲ್ಲೋ? ಏನಿಲ್ಲಲ್ಲಿ ನೀರಿಲ್ಲ. ಅದು ಏನು ತನ್ನ ಹಣ್ಣು ಆಹಾರ ತಿಂತೈತಿ, ಅದ್ರೊಳಗಿರೋ ಇದನ್ನು ಅದೇನು ಮಾಡ್ತೈತಿ, ಮೇಂಟೈನ್ ಮಾಡ್ತೈತಿ. ಅದಕ್ಕಾಗಿನ ಅದ್ರ ಹಿಕ್ಕೆ ಡ್ರೈನ ಬರ್ತೈತಿ, ಹಸಿ ಇರೋದಲ್ಲ ಅದು. ಹೌದಲ್ಲ? ನಿಮ್ಗೆ ವಂಡರ್ ಏನು ಅಂದರೆ, ಇಲಿ ನೀರು ಕುಡಿಯಲ್ಲ, ಕುಡಿತೈತಿ ಇಲಿ ನೀರನ್ನ ವಿಷ ತಿಂದ ಮಾತ್ರ. ಹೀಗಾಗಿ ಮನೆಯ ಒಳಗೆ ನೀವು ಯಾವಾಗ ವಿಷ ಇಡ್ತೀರಿ, ಆವಾಗ ನೀರಿನ ಮೇಲೆಲ್ಲ ಮುಚ್ಚಿಡ್ತೀರಿ ನೀವು. ಬಂದು ಬೀಳೋದು ಎಲ್ಲಿದು? ಯಾಕಂದ್ರೆ ಅದು ಅವಾಗ ನೀರು ಸಿಕ್ಕರೆ ಅದು ಬದುಕ್ತೈತಿ. ಹಂಗಾದ್ರೆ ನೀರು ಯಾವಾಗ ಕುಡಿತೈತದು? ವಿಷ ತಿಂದರೆ. ಹಂಗಾರೆ ನಿಮ್ಮ ಭೂಮಿಗೆ ನೀರು ಜಾಸ್ತಿ ಉಣ್ಸಾಕತ್ತಿರೋದಕ್ಕೆ ಅಂದ್ರೆ ಮತ್ತು ನೀವೇನು ಮಾಡಿರಿ ಅಂದಂಗೆ ಆತಲ್ಲಿ? ಅದು ನೀವ ತಿಳ್ಕೊಬೋದು. ಎಕ್ಸ್ಟ್ರಾ ಜವಾಬ್ದಾರಿ ಇಲ್ಲ ನಮ್ದು ಅದ್ರಾಗ. ಅಂದರೆ ನೀರು ಜಾಸ್ತಿ ನಿಮ್ಮ ಭೂಮಿ ತೊಗೊಳತೈತಿ ಅಂದ್ರೆ ನೀವು ವಿಷ ಜಾಸ್ತಿ ಹಾಕಿನಿ ಅಂತ ಅರ್ಥ. ಹಂಗಾರೆ ಇಲಿ ನೋಡ್ರಿ ನೀರೇ ಕುಡಿಯಲ್ಲ. ಆದ್ರೆ ವಂಡರ್ ಏನು ಅಂದ್ರೆ, ಇಲಿ ಲ್ಯಾಟ್ರಲ್ ಕಡಿತೈತಿ, ಅದನ್ನು ನೀವು ಒಪ್ಪಬೇಕು. ಯಾಕೆ ಕಡಿತೈತಿ ಅಂದರೆ, ಇಲಿ ಲ್ಯಾಟ್ರಲ್ ಒಂದೇ ಕಡೆಯಲ್ಲ, ಅದು ಸಾಕಷ್ಟು ಕಡಿತೈತೆ, ಅದು ಎಲ್ಲನೂ ಕಡಿತೈತೆ. ಅದು ಯಾಕೆ ಕಡಿತೈತಿ ಅಂದರೆ, ಇಲಿಗೆ ಹಲ್ಲು ಬೆಳೀತಾ ಇರುತ್ತೆ, ಪ್ರತಿ ದಿವಸ ಬೆಳೀತೈತೆ ಅದಕ್ಕೆ ಇಲಿಗೆ ಹಲ್ಲು. ಒಂದು ವೇಳೆ ಹಲ್ಲು ಸವಿಸ್ಲಿಲ್ಲ ಅಂದರೆ ಇಲಿನ ಸತ್ತೋಗ್ಬಿಡ್ತೈತಿ. ಹೀಗಾಗಿ ಅದಕ್ಕೆ ಗೊತ್ತಿಲ್ಲ, ಇದು ಲ್ಯಾಟ್ರಲ್ಲು, ಇವು 2000 ರೂಪಾಯಿ ಕೊಟ್ಟಾನ, ಇದನ್ನು ಕಡಿಬಾರ್ದು, ಬಾಜುಕು ವೇಸ್ಟ್ ಕಟ್ಟಿಗೆ ಬಿದ್ದೈತಿ, ಇದನ್ನು ಕಡಿಬೇಕು ಅಂತ ಅದಕ್ಕೆ ಗೊತ್ತಿಲ್ಲ. ಹಂಗೇನಾರು ಇದ್ರೆ ನೀವು ಅಲ್ಲಲ್ಲಿ ಬೋರ್ಡ್ ಹಾಕಿರಿ, ಇಲ್ಲಿ ಲ್ಯಾಟ್ರಲ್ ಹಾಕಲಾಗಿದೆ, ಇದನ್ನು ಕಡಿಯಬೇಡ, ಇಲ್ಲಿ ಕಟ್ಟಿಗೆಗಳನ್ನು ಒಂದು ಸ್ವಲ್ಪ ಹಾಕಿರ್ತೀನಿ, ಅದನ್ನು ಕಡಿ ಅಂತ ಹಿಂಗೆ ಹಾಕಿರಿ. ನೋಡೋದು ಇಲ್ಲಿ ಅದಕ್ಕೆ ಸಂಬಂಧನೇ ಇಲ್ಲ, ಅದರ ನೀರೈತಿ ಅಂತಲೂ ಗೊತ್ತಿಲ್ಲ ಅದಕ್ಕೆ. ಅದಕ್ಕೆ ಏನು ಮಾಡ್ಬೇಕದು? ತನ್ನ ಹಲ್ಲನ್ನು ಸವಿಸ್ಬೇಕಷ್ಟ. ಅದಕ್ಕಷ್ಟ ಪ್ರಕೃತಿ ನಿಯಮಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಹಾಗಾದ್ರೆ ನಾವೇನಂತೀವಿ, ಇಲಿನ ಮೇಲೆ ಅದನ್ನು ಕಡಿಬಾರ್ದು ಅಂದರೆ, ಅದಕ್ಕಾಗಿ ನಿಮಗೆಲ್ಲ ಹೇಳಿದ್ವಿ 10-15 ಥರದ ಕಾಳು ಹಾಕಿರಿ ಅಂತ. ಜಸ್ಟ್ ನಮ್ಮ ರಂಗಣ್ಣವ್ರ ಪ್ಲಾಟಿಗೆ ಹೋಗಿ ಬಂದೀವಿ ನಾವು, 10 ಥರದ ಕಾಳು ಹಾಕಿದ್ದಾರೆ ಇವಾಗ ಆಲ್ರೆಡಿ. ಈಗ ನಾನೇನು ಕೇಳ್ತೀನಿ, ಅದಕ್ಕಲ್ಲಿ ಅಲಸಂದಿ, ಹೆಸರು, ಉದ್ದು, ಕಡ್ಲಿ, ಅವರೆ, ಮಡಿಕೆ, ವಟಾಣಿ, ನಂತರ ಅಲ್ಲಿ ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಸೋಯಾಬೀನು, ಸೆಣಬು, ಕುಸುಬೆ ಇಂಥವನ್ನೆಲ್ಲ ಹಾಕಿ ಅಷ್ಟೆಲ್ಲ ವಸ್ತುಗಳು ಇದ್ದರೆ ನಿಮ್ಮಲ್ಲಿ ಅದನ್ನು ಕಡಿತೈತಾ? ಕಡಿಯಲ್ಲ. ನೀವು ಅಲ್ಲಿ ಏನು ಮಾಡಿಟ್ಟಿರಿ ಅಂದರೆ RCC ನೆಲ ಮಾಡಿ ಇಟ್ಬಿಟ್ರಿ ತೋಟನ. ಮತ್ತು ಉಳಿದಿರವ ಏನದಾವಲ್ಲಿ? ಪೈಪ್ ಅದಾವು, ಮತ್ತು ಕಡಿಬೇಕು ಅದನ್ನದು. ಹಗರ್ ಇರೋದು ಯಾವ್ದ್ರಪ್ಪ? ಅಡಿಕೆ ಬಡ್ಡಿ ಪ್ಲಸ್ ಲ್ಯಾಟ್ರಲ್ನಾಗ ಯಾವ್ದು ಹಗರ್ ಐತಿ? ಮತ್ತು ಬೇಕಾದ್ರೆ ಅದನ್ನೂ ಬಂದ್ ಮಾಡಿ ನೋಡಿ. ನೀವು ಹಂಗೇನಾರ ಟೆಸ್ಟ್ ಮಾಡೋದಾದ್ರೆ, ನಿಮ್ಮ ಗುಣ ಅಷ್ಟು ಭಾಳ ತೀಕ್ಷ್ಣವಾಗಿ ಟೆಸ್ಟ್ ಮಾಡ್ತೀನಿ ಅನ್ನೋದಾದರೆ, ಒಂದು ರೂಮ್ನೊಳಗೆ ಒಂದು ಇಲಿ ಬಿಟ್ಟು ನೀವು ಡೋರನ್ನು ಬಂದ್ ಮಾಡಿರಿ. 4 ದಿವಸದ ನಂತರ ಒಳಗಡೆ ಹೋಗಿ ನೋಡ್ರಿ, ನಿಮ್ಮ ಡೋರ್ನ ಹೆರಿದಿರ್ತದೆ ಪೂರ್ತಿ. ಹಾಗಾದ್ರೆ ಅದಕ್ಕೆ ಡೋರು ಲ್ಯಾಟ್ರಲ್ಲು ಸಂಬಂಧ ಇಲ್ಲ ಅಂತ. ನೀವು ಒಂದು 10 ಲ್ಯಾಟ್ರಲ್ ಒಳಗೆ ಹೋಗಿದ್ರಿ, ಅದನ್ನು ಕಡಿತಿದ್ದು ಅದು. ಅದಕ್ಕೆ ಅದೇನಿಲ್ಲ. ಬೇಡ ಒಂದು 500 ನೋಟಿನ ಪೆಂಟಿ ಹೋಗೋದು ನೋಡ್ರಿ, ಅದನ್ನು ಕಡಿತಿದ್ದು ಅದು. ಅಂದ್ರೆ ನಮ್ಮಲ್ಲಿ ಏನಾಗೈತಿ ಅಂದ್ರೆ, ನಮಗೂ ಯಾವಾರ ವಸ್ತು ವೇಸ್ಟ್ ಹಾಕೋವಂದ್ರೆ ನಮ್ಮ ನೇರವಾದ ಇದು ಎಲ್ಲೇ ಅಲ್ಲಿಗೆ ಹೋಗುತ್ತೆ ನಮ್ಮದು, ನಮ್ಮ ಕಾನ್ಸಂಟ್ರೇಷನ್. ಹಾಗಿಲ್ಲ. ಅದಕ್ಕೆ ಇಲಿಗಳನ್ನು ನೀವು ಇಲಿ ಹಿಕ್ಕೇನೂ ನಿಮ್ಗೆ ಪ್ರಾಫಿಟೇಬಲ್ ಇರೋದ್ರಿಂದ ಇಲಿ ನಿಮಗೆ ಮೋಸ ಇಲ್ಲ ತೋಟದೊಳಗೆ.
ಆದರೆ ಇಲ್ಲಿ ನಮ್ಮದು ಏನು ತಿನ್ನಬಾರ್ದು, ಬೆಳೆನ ತಿನ್ನಬಾರ್ದು ಅನ್ನೋದಾದ್ರೆ ಅದಕ್ಕೆ ಪರ್ಯಾಯವಾಗಿ ಕನಿಷ್ಠ ಪಕ್ಷ ಒಬ್ಬ ಕಳ್ಳಗನೂ ಒಂದು ನಾಲೇಜ್ ಐತಿ ಅನ್ಕಂತಾನೆ. ಕಳ್ಳ ಎಲ್ಲಾರ ಕಳ್ಳತನಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕಿಸೆದಾಗ ಇಟ್ಕೊಂಡು ಹೋಗ್ತಾನೆ. ಎದಕ್ಕೆ ರೀಪ? ಎದಕ್ಕೆ? ನಾಯಿಗೆ. ಯಾಕೆ ನಾಯಿಗೆ ಹಾಕ್ತಾನೆ ರೀ ಅವ? ನೋಡ್ರಿ, ಸಿಂಪಲ್. ಅವನಿಗಿರೋ ನಾಲೇಜ್ ನಮ್ಮ ತೋಟದಾಗ ನಮಗಿಲ್ಲ ಅನ್ನೋದಾದ್ರೆ ನಾವೆಂಥ ಓನರು, ನಾವೆಂಥ ಕೆಲಸ ಮಾಡತ್ತೀವಿ ನಾವು ತಿಳ್ಕೊಬೇಕು ಇದನ್ನು, ಹೌದಲ್ಲ? ಹಾಗಾದ್ರೆ ಅವ್ನಿಗೆ ನೋಡ್ರಿ, ಅವ್ನಿಗೆ ಒಂದು ಸೌಜನ್ಯಕ್ಕೆ ಕನಿಷ್ಠ ಪಕ್ಷ ಒಂದು ಬಿಸ್ಕೆಟರ ಕೊಟ್ಟು ಅವ್ನಿಗೆ ಏನು ಬೇಕಂತ ತೊಗೊಂಡು ಹೋಗ್ತಾನೆ. ನಾವು ನಮ್ಗೆ ಅಡಿಕೆ ಬೇಕು ಅಂತೀವಿ, ಏನು ಬೇಕು ಅದನ್ನು ಕೊಡೋಕ್ಕೆ ನಾವು ತಯಾರಿಲ್ಲ. ಕ್ಯಾಲ್ಕುಲೇಟರ್ ಹೊಡ್ಕೊಂತ ಕುಂದಿರ್ತೀವಿ, ಅದಿಷ್ಟು ಕಾಸ್ಟ್ ಆಕತಿ, ಇದಿಷ್ಟು ಕಾಸ್ಟ್ ಆಕತಿ. ಎಷ್ಟು ಕಾಸ್ಟ್ ಆಕತಿ? ಅಡಿಕೆ ಗಿಡನೂ ಕ್ಯಾಲ್ಕುಲೇಟರ್ ಹೊಡೆದಿದ್ದಲ್ಲಿ.